ಮತ್ತು ಘಟನವರೇ, ನೀವು ಇನ್ನೊಂದು ವಿಚಾರ ಹೇಳಿದ್ದೀರಿ ನೆನ್ನೆ ಮಾತಾಡೋ ರಭಸದಲ್ಲಿ ನಿಂದು ಬಿಚ್ಚಿಡ್ತೀನಿ ನಾನು ಅಂತಿದ್ದೀರಿ. ನೀವು ಹಿರಿಯರು, ದಯವಿಟ್ಟು ಅಂಥ ದುಸ್ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ. ಏಕೆಂದರೆ ನನ್ನದನ್ನು ಬಿಚ್ಚೋದಕ್ಕೆ ನಿಮಗಿಂತಲೂ ದೊಡ್ಡ ದೊಡ್ಡ ನಾಯಕರುಗಳು ಪ್ರಯತ್ನ ಮಾಡಿ ಆಘಾತಕ್ಕೊಳಗಾಗಿದ್ದಾರೆ. ಏಕೆಂತಂದರೆ ನನ್ನ ಹತ್ರ ಬಿಚ್ಚೋಕ್ಕೆ ಏನಿದೆ? ಏನೂ ಇಲ್ಲ. ಗೊಮ್ಮಟೇಶ್ವರ ಥರ ನಿಂತಿದ್ದೀನಿ ನಾನು. ಬಿಚ್ಚೋಕ್ಕೇನೂ ಇಲ್ಲ. ಏಕೆಂದರೆ ಹಿರಿಯರು ನೀವು. ನನ್ನದನ್ನು ಬಿಚ್ಚೋಕ್ಕೆ ಬಂದು ನಿಮ್ಗೆ ಅವಮಾನ ಆಗಬಾರ್ದು. ಅಂಥ ದುಸ್ಸಾಹಸಕ್ಕೆ ಯಾರು ಹೇಳಿದ್ರು ನೀವು ನನ್ನದನ್ನೆಲ್ಲ ಬಿಚ್ಚಿಡೋಕ್ಕೆ ಹೋಗಿ ಪ್ರಯತ್ನಕ್ಕೆ ಕೈ ಹಾಕಬೇಡಿ. ಭಾಳ ಜನ ದೊಡ್ಡವರೆಲ್ಲ ಪ್ರಯತ್ನ ಮಾಡಿ ಆಘಾತಕ್ಕೊಳಗಾಗಿದ್ದಾರೆ. ಮರ್ತು ಬಿಡಿ ಅದನ್ನು. ಬಿಚ್ಚೋಕ್ಕೆ ಬಂದರೆ ಇಲ್ಲೇನೂ ಇಲ್ಲ. ಆ ಭಾಗದಲ್ಲಿ ನಮ್ಮ ಮಿತಿಗೆ ಎಟಕದಷ್ಟು, ಅಂದರೆ ನಮ್ಮ ನಿರೀಕ್ಷೆಗೂ ಮೀರಿದಷ್ಟು ಅಭಿವೃದ್ಧಿ ಆಗ್ತಿತ್ತು. ಅದಾಗಲಿಲ್ಲ. ಅದರ ಅವಶ್ಯಕತೆ ಇದೆ ಇವತ್ತು ಅನ್ನೋ ಒಂದು ಮಾತನ್ನು ಸಹ ಅಲ್ಲಿ ಹೇಳಿದ್ದೆ. ಯಾಕೆಂತಂದರೆ ಈಗ KDBಯಿಂದ ಒಂದು 2,000 ಎಕರೆ ಸ್ವಾಧೀನ ಪಡಿಸ್ಕೊಂಡ್ರೆ ಅದರಲ್ಲೇ ಕೋಚ್ ಫ್ಯಾಕ್ಟ್ರಿಗೆ ಬೇಕಾದಷ್ಟು ಜಮೀನನ್ನು ರೈಲ್ವೆ ಇಲಾಖೆಗೆ ಕೊಟ್ಟು ಕೋಚ್ ಫ್ಯಾಕ್ಟ್ರಿ ಸಹ ಮಾಡಿಸ್ಬೋದು ಅನ್ನೋ ಒಂದು ಉದ್ದೇಶ KH ಮುನಿಯಪ್ಪನವರು ಈಗಾಗಲೇ ಅದನ್ನು ಕೇಂದ್ರ ಸರ್ಕಾರದೊಂದಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಈ ವಿಚಾರವನ್ನು ನಾನು ಹೇಳಿದ್ದೆ. ಆದರೆ ನಮ್ಮ ಹಿರಿಯರಾದ ಬ್ಯಾಟಪ್ಪನವರಿಗೆ ಎಲ್ಲೋ ಇದು ಸರಿಯಾದ ಮಾಹಿತಿ ಸಿಗದೆ ಅವರು ನಿನ್ನೆ ಅಂದರೆ ಸೋಮವಾರ ದಿವಸ ಶ್ರೀನಿವಾಸಪುರದಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸಿ ಅವರು ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಅವ್ರು ಹೇಳೋವಾಗ ಏನಾಗಿದೆ, ನಾನು DCC ಬ್ಯಾಂಕು, ಮಿಲ್ಕ್ ಯೂನಿಯನ್ನು, ಕೋಚ್ ಫ್ಯಾಕ್ಟ್ರಿ ಇದನ್ನೆಲ್ಲ ಅವರ ನಾಯಕರು ಯಾರು ಅಂತ ನನಗೆ ಗೊತ್ತಿಲ್ಲ. ಅವರ ನಾಯಕರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದೀನಿ ಅಂತ ಮಾನ್ಯ ಬ್ಯಾಟಪ್ಪನವ್ರು ಹೇಳಿದಾರಲ್ಲಿ. ಮಾನ್ಯ ಬ್ಯಾಟಪ್ಪನವ್ರಿಗೆ ನನ್ನ ಒಂದು ಮನವಿ ಏನಂತಂದರೆ, ನನ್ನ ಆಕ್ರೋಶ ನಿಮ್ಮ ನಾಯಕರ ಬಗ್ಗೆ ಅಲ್ಲ ಬ್ಯಾಟಣ್ಣವರೇ, ನನ್ನ ಆಕ್ರೋಶ ನಿಮ್ಮ ಬಗ್ಗೆನೇ. ನಿಮ್ಮ ಬಗ್ಗೆ ನನ್ನ ಆಕ್ರೋಶ ನೆನ್ನೆ ನಾನು ಹೊರಗಾಕಿರೋದು. ಯಾಕೆ ಅಂತಂದರೆ ಜ್ಞಾಪಿಸ್ಕೊಳ್ಳಿ, 10 ವರ್ಷದ ಹಿಂದೆ 2013 ಡಿಸೆಂಬರಲ್ಲಿ DCC ಬ್ಯಾಂಕ್ ಚುನಾವಣೆ ನಡೆದಾಗ ಆವತ್ತಿನ ಬ್ಯಾಲಹಳ್ಳಿ ಗೋವಿಂದ ಗೌಡರು ವಿಧಾನಸಭಾ ಚುನಾವಣೆಯಲ್ಲಿ ರಮೇಶ್ ಕುಮಾರ್ ಅವರಿಗೆ ತೊಂದರೆ ಮಾಡಿದರು ಅನ್ನೋ ಒಂದು ಕಾರಣಕ್ಕೆ ಅವರ ವಿರುದ್ಧವಾಗಿ ನನ್ನ ತಮ್ಮ ಗೋವಿಂದ ಗೌಡರನ್ನ ನಾನು ಅಭ್ಯರ್ಥಿಯಾಗಿ ಅರ್ಜಿ ಹಾಕಿಸಿದ್ದೆ. ನೀವು ಕಡೇ ದಿವಸ ಅರ್ಜಿ ವಾಪಸಾತಿ ದಿವಸ ಸುಮಾರು 2-3 ಗಂಟೆಗಳ ಕಾಲ ನನ್ನ ಜೊತೆ ಫೋನ್ನಲ್ಲಿ ಸಂಭಾಷಣೆ ಮಾಡಿ, ನನ್ನ ಜೊತೆ ವಾಗ್ವಾದ ಮಾಡಿ, ನನ್ನ ತಮ್ಮ ಗೋವಿಂದ ಗೌಡರ ಅರ್ಜಿ ವಾಪಸ್ ತೆಗೀಲೇಬೇಕು, ಗೋವಿಂದ ಗೌಡರಿಗೆ ನಾವು ಬ್ಯಾಲಹಳ್ಳಿ ಗೋವಿಂದ ಗೌಡರಿಗೆ ಬೆಂಬಲ ಸೂಚಿಸಬೇಕು ಅಂತ ಹೇಳಿದಿರಿ. ನಾನು ಅದಕ್ಕೆ ಒಪ್ಪಲಿಲ್ಲ. ಯಾಕೆಂತಂದರೆ ರಮೇಶ್ ಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ನಾನು ಆ ತೀರ್ಮಾನಕ್ಕೆ ಬರೋದಿಲ್ಲ ಅಂತ ಹೇಳಿದ್ದೆ. ಆದರೆ ನೀವು ಪಟ್ಟಿಡಿದು ಬಿಡ್ದಂಗೆ ಗೋವಿಂದ ಗೌಡರು ನಮ್ಗೆ ಬೇಕು, ರಾಜಕೀಯವಾಗಿ ಅವರು ಅನುಕೂಲ ಆಗ್ತಾರೆ, ಓಳೂರು ಸುಮಟೂರು ಭಾಗದಲ್ಲಿ ನಮಗೆ ಶಕ್ತಿ ಬರ್ತದೆ, ನನಗೆ ಅಂದರೆ ಬ್ಯಾಟಪ್ ನನಗೆ ಶಕ್ತಿ ಬರ್ತದೆ, ನಾನು ಇಲ್ಲಿ ಜನರಿಗೆ ಅಭಿವೃದ್ಧಿ ಕೆಲಸಗಳು ಮಾಡ್ಬೋದು ಅಂತ ಹೇಳಿದ್ರಿ. ನಾನು ಆಯಿತು ಅಂತ ಹೇಳಿಬಿಟ್ಟು ನಿಮಗೆ ಗೌರವ ಕೊಟ್ಟು ನನ್ನ ತಮ್ಮನ ಅರ್ಜಿ ವಾಪಸ್ ತೆಗೆಸಿ ಆಮೇಲೆ ಗೋವಿಂದ ಗೌಡರಿಗೆ ಬೆಂಬಲ ಸೂಚಿಸಿದ್ರು. ಗೋವಿಂದ ಗೌಡರು ಗೆದ್ದರು. ಆಮೇಲೆ ಬ್ಯಾಂಕ್ನ ಅಧ್ಯಕ್ಷರು ಸಹ ಆದರು. 10 ವರ್ಷಗಳ ಕಾಲ ಗೋವಿಂದ ಗೌಡರ ಅಧ್ಯಕ್ಷತೆಯಲ್ಲಿ ಏನೆಲ್ಲ ರಾಜಕೀಯವಾದ ಸೌಲಭ್ಯಗಳನ್ನು ಯಾರೆಲ್ಲ ಪಡೆದ್ರು ಅಂತ ನಿಮ್ಗೆ ಗೊತ್ತಿದೆಯಲ್ಲ ವೇಟಣ್ಣವರೇ. ಇವತ್ತು ಕಳೆದ 1 ವರ್ಷದಿಂದ ಆ DCC ಬ್ಯಾಂಕ್ಗೆ ಚುನಾವಣೆ ಆಗ್ದಂಗೆ ತಡೀತಿರೋರು ಯಾರು ನಿಮಗೆ ಗೊತ್ತಿಲ್ವಾ? ಈಗ ಇದಕ್ಕೆ ಹೋರಾಟ ಯಾರು ಮಾಡಬೇಕು? ಹಿರಿಯರಾದ ನೀವು ಹೆಂಗೂ ಮೈಗೂಡಿ ಹೊರಗಡೆ ಬಂದಿದ್ದೀರಿ. ಇವತ್ತು ನಿಮ್ಮ ನೇತೃತ್ವದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಸೇರ್ತೀವಿ. ಬನ್ನಿ ಹೋರಾಟ ಮಾಡೋಣ. ಅದ್ರ ಜೊತೆಗೆ ಮಿಲ್ಕ್ ಯೂನಿಯನ್ 5 ವರ್ಷದಿಂದ ತಾವು ನಮ್ಮೂರಲ್ಲಿ ನನ್ನ ಮನೆ ಹತ್ರ ಬಂದ್ರಿ. ಮುಳಬಾಗಿಲು, ಶ್ರೀನಿವಾಸಪುರ, ಕೋಲಾರ 3 ಭಾಗದ ಅಭ್ಯರ್ಥಿಗಳ ಹೆಸರನ್ನು ಹೇಳಿ ನಾವು ಈ 3 ಜನನ ಗೆಲ್ಸ್ಕೋಬೇಕಣ್ಣ, ನಿಮ್ಮ ಸಹಕಾರ ಬೇಕು ಅಂತಂದ್ರಿ. ಆಗ್ಬೋದಣ್ಣ, ನೀವು ಹಿರಿಯರು, ನೀವು ಹೆಂಗೆ ಹೇಳ್ಬೇಕಣ್ಣ, ನಿಮ್ಮ ಸಹಕಾರ ಬೇಕು ಅಂತಂದ್ರಿ. ಆಗ್ಬೋದಣ್ಣ, ನೀವು ಹಿರಿಯರು, ನೀವು ಹೆಂಗೆ ಹೇಳ್ದಂಗೆ ಹೋಗೋಣ ಅಂತಂದು 3 ಜನನ ಗೆಲ್ಸಿದ್ವಿ.
ಇವತ್ತು ಮಿಲ್ಕ್ ಯೂನಿಯನ್ ಕೆಲಸ ಏನಾಗಿದೆ? ಮಿಲ್ಕ್ ಯೂನಿಯನ್ ಯಾವ ಸ್ಥಿತಿ ಬಂದಿದೆ? ಕಳೆದ ವರ್ಷದಲ್ಲಿ ಸುಮಾರು 100 ಜನ ಸಿಬ್ಬಂದಿ ನೇಮಕಾತಿ ಆಯಿತು. ಸಿಬ್ಬಂದಿ ನೇಮಕಾತಿನಲ್ಲಿ 40 ರಿಂದ 50 ಲಕ್ಷ ಹಣ ವಸೂಲಿ ಮಾಡಿ ಉದ್ಯೋಗಗಳನ್ನು ಕೊಟ್ಟರು ಅಂತ ಸಾಕ್ಷಿ ಸಮೇತ ಮಾಧ್ಯಮಗಳಲ್ಲಿ ಬಂತು. ಇದನ್ನು ಯಾರು ಕೇಳೋಷ್ಟಿಲ್ಲ. ನೀವು ಆ ಚುನಾವಣೆ ಸಮಯದಲ್ಲಿ ಅಷ್ಟೊಂದು ಮುತುವರ್ಜಿ ವಹಿಸಿದಂಥ ಆಸಕ್ತಿ ವಹಿಸಿದಂಥವ್ರು, ಅದಾದಮೇಲೆ ಅದರಲ್ಲಿ ಆಡಳಿತ ನಡೀತಾ ಇದೆ, ಏನಾಗ್ತಾ ಇದೆ, ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ? ಹೋರಾಟ ಮಾಡಬೇಕು ತಾನೆ. ಬನ್ನಿ ಹೋರಾಟ ಮಾಡೋಣ. ನಿಮ್ಮಂಥವ್ರು ಬೇಕು ನಮಗೆ, ನಿಮ್ಮಂಥವ್ರ ನಾಯಕತ್ವ ಬೇಕು. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಹೋರಾಟ ಮಾಡೋಣ ಬನ್ನಿ. ಯಾಕೆ ಬೇಡವಾ? ಇದರ ಅವಶ್ಯಕತೆ ಇದೆ. ನಾನು ನಿಮ್ಮಂಥ ಒಂದು ಮುತ್ಸದ್ದಿ ಹಿರಿಯರು, ಅನುಭವಸ್ಥರು, ನಿಮ್ಮಂಥವ್ರ ನಾಯಕತ್ವ ವಹಿಸ್ಕೊಂಡ್ರೆ ರೈತರ ಪರವಾದ ವಿಷಯಗಳು ಇನ್ನೂ ಭಾಳಷ್ಟಿದ್ದಾವೆ. ಅವನ್ನೆಲ್ಲ ತೆಗೆದು ನಾವು ಹೋರಾಟ ಮಾಡ್ಬೋದು. ಅದಕ್ಕೋಸ್ಕರ ಈಗ ತಮ್ಮ ಅವಶ್ಯಕತೆ ಇದೆ. ತಾವು ನೇತೃತ್ವ ವಹಿಸಬೇಕು. ಇಷ್ಟನ್ನು ನಾನು ಮೊನ್ನೆ ಎದುರಲ್ಲಿ ಹೇಳಿದ್ದೀನಿ. ಅದನ್ನು ನೀವು ಬೇರೆ ಥರ ತೆಗೆದುಕೊಂಡಿದ್ದೆ, ಬೇರೆ ಥರ ಯಾರು ಹೇಳಿದರೆ ಅದು ನನಗೆ ಗೊತ್ತಿಲ್ಲ. ಸಂತೋಷ. ಆಮೇಲೆ ನೀವು ನನ್ನ ಪಕ್ಷ ನಿಷ್ಠೆ ಬಗ್ಗೆ ಮಾತಾಡಿದಿರಿ. ಈಗ ಪಕ್ಷ ನಿಷ್ಠೆ ವಿಷಯ ಬೇಕಿಲ್ಲ. ಯಾಕೆಂತಂದರೆ ನೀವಾಗ್ಬೋದು, ನಾನಾಗ್ಬೋದು, ರೈತರ ಪರವಾಗಿ ರೈತರಿಗೋಸ್ಕರ ಹೋರಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರೋದ್ರಿಂದ ಪಕ್ಷ ನಿಷ್ಠೆ ಬಗ್ಗೆ ಮಾತಾಡೋದು ಬೇಕಿಲ್ಲ. ಯಾಕೆಂತಂದರೆ ನನ್ನ ಪಕ್ಷ ನಿಷ್ಠೆ ಬಗ್ಗೆ ನಿಮ್ಮನ್ನು ಒಳಗೊಂಡು